ಜಾತಿ ಚಂಬಲ್ದಿನಿ ಅಂತ ಮಹಿಳಾ ಸಂಘದಲ್ಲಿ ನಾನೇ ಪ್ರೆಸಿಡೆಂಟ್. ಇದಾಗೆಲ್ಲ ಎಲೆಕ್ಷನ್ ನಿಲ್ತಾ ಇರ್ತಾರೆ. ನಿಮ್ ಬಗ್ಗೆ ಕೇಳಿದ್ದೀನಿ, ಕೇಳೋದೇನು ನೋಡಿದ್ದೀನಿ ಕೂಡ. ಯಾವ್ದೋ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಮತ್ತೆ ಫೋಟೋ ಬಂದಿತ್ತಲ್ವಾ, ಅದು ವಾನ್ ಕಾಲಂನಲ್ಲಿ ಅನ್ಸುತ್ತೆ. ಪಂಡಿತ್ರೆ, ನನ್ನ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ತೀರಾ? ನಿಮಗೀಗ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ದೀರಾ? ಎಕ್ಸಾಕ್ಟ್ ಪಂಡಿತ್ರೆ, ಅದಕ್ಕೋಸ್ಕರ ನಾನು ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ. ನೀವ್ ಹೇಳ್ದಾಗೆ ತುಂಬಾ ಭಯ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಒಟ್ನಲ್ಲಿ ನನ್ನ ರಾಜಕೀಯ ಭವಿಷ್ಯ ನಿಮ್ಮಿಂದಲೇ ಡಿಸೈಡ್ ಆಗುತ್ತೆ. ಈ ಶಾಸ್ತ್ರಿಗಳಿಗೆ ನಿದ್ದೆ ಮಾಡಕ್ ಬೇರೆ ಯಾರು ಜಾಗನ ಸಿಗಲ್ಲ? ಅವರು ದಿವ್ಯ ದೃಷ್ಟಿಲಿ ಆಕಾಶ ನೋಡ್ತಿದಾರಾ? ಇಲ್ಲಿ ಆಕಾಶ ಎಲ್ಲಿ ಕಾಣ್ತಿದ್ಯಾ? ಮಧ್ಯೆ ಯಾರು ಮಾತಾಡಬಾರ್ದು. ದೊಡ್ಡವ್ರು ನಮ್ಗೆ ಯಾಕೆ ಬರ? ಪಂಡಿತ್ರೆ, ಅದೇನ್ ವಿಷಯ ಅಂತ ಹೇಳಿ. ಜಾಜಿಯವರೇ, ನಾನೊಂದು ಮಂತ್ರ ಹೇಳಿ ಒಂದು ದೊಡ್ಡ ವೃತ್ತ ಅನಾಸ್ತೀರಿ. ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ತಟ್ಟೆ ಇಡ್ತೇನೆ. ನಿಮ್ಮ ಯಜಮಾನ ಮಹಡಿಯಿಂದ ಅದ್ರ ಮೇಲೆ ಹಾರಬೇಕು. ಹಾರುವಾಗ ಮನಸ್ಸು ಶುದ್ಧವಾಗಿರಬೇಕು, ನಡತೆ ಶುದ್ಧ ಇರಬೇಕು, ಒಂದು ಖಚಿತವಾದ ಅಭಿಪ್ರಾಯ ಇರಬೇಕು. ಹಾಗೆ ಬಿದ್ರೇನೆ ಪ್ಲಾಸ್ಟಿಕ್ ತಟ್ಟೆ ಒಡೆಯೋದು. ಪ್ಲಾಸ್ಟಿಕ್ ತಟ್ಟೆ ಒಡೆದ್ರೆ ನಿನ್ನ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ, ಎಲ್ಲಾನು ಒಳ್ಳೇದಾಗತ್ತೆ. ನೀನು ಮುಟ್ಟಿದ್ದೆಲ್ಲ ಚಿನ್ನ, ಹಾಕಿದ್ದೆಲ್ಲ ಕಣ್ಣ. ಏನು ಆಗಲ್ಲಮ್ಮ. ನಾಳೆನೆ ಬಂದು ವೃತ್ತನ ರೆಡಿ ಮಾಡ್ಕೊಡ್ತೀನಿ. ನಿನ್ ಗಂಡನ್ಗೆ ದುಮ್ಕಕ್ ಹೇಳು. ಹಾಬಿ, ಗುಡ್ ಮಾರ್ನಿಂಗ್. ವೆರಿ ವೆರಿ. ಏನ್ರಿ ಇವತ್ತು ನಮ್ಮ ಸೂರ್ಯದೇವ ಏನಾದ್ರು ಹುಟ್ಟಬಾರ್ದಿಕ್ಕಿನಲ್ಲಿ ಹುಟ್ಬಿಟ್ಟೆ? ಹಾಬಿ, ವಾಟ್ ಇಸ್ ದಿಸ್? ಹೊರಗಡೆ ಶಾಸ್ತ್ರಿಗಳು ವೇಟ್ ಮಾಡ್ತಾರೆ. ನೀವು ಪಂಚೆ ಉಟ್ಕೊಂಡು ಹಣೆಗೆ ತಿಲ್ಕ ಇಟ್ಕೊಂಡು ಬಂದ್ರೆ, ಅವ್ರು ಹೇಳಿದ ಶಾಸ್ತ್ರ ಎಲ್ಲ ಮಾಡಿದ್ರೆ ನಮ್ಗೆಲ್ರಿಗೂ ಒಳ್ಳೇದಾಗುತ್ತೆ. ಏನ್ ಶಾಸ್ತ್ರ? ಏನಿವಿ, ಒಂದು ಪ್ಲಾಸ್ಟಿಕ್ ತಟ್ಟೆನ ನೀವು ಕಾಲಿಂದ ಮುರಿಬೇಕು ಅಷ್ಟೇ. ಓಂ ಜಾಗಲ್ದಿನಿ ಅವರೇ, ನಮಗೆ ಗೊತ್ತಿಲ್ಲದೇನೆ ನಮ್ಮ ಜೀವನದಲ್ಲಿ ಯಾಕೋ ಇತ್ತೀಚೆಗೆ ಯದ್ವಾ ತತ್ವ ಬೆಳವಣಿಗೆಗಳು ಆಗ್ತಾ ಇದಾವೆ. ಬೆಳಗ್ಗೆ ಈ ಶಾಸ್ತ್ರ ಮುಗಿತಿದ್ದಂಗೆ ಡೈರೆಕ್ಟ್ ಆಗಿ ಶೋಭನೆ ಅಲ್ವಾ? ಸೋಲಿ ಒಂಥರ ಹಾಗೇನೆ. ಶಾಸ್ತ್ರಿಗಳೇ, ಹೇಳಿ ಕೇಳಿ ಪ್ಲಾಸ್ಟಿಕ್ ತಟ್ಟೆ ಕಾಲಿಂದ ಮುಗಿಬೇಕು, ಅದನ್ನ ಯಾಕೆ ನೀರಲ್ಲಿ ನೆನ್ಸಿಟ್ರೆ ಈಗ ನಾನು ಏನ್ ಮಾಡ್ಬೇಕಂತ ಹೇಳಿ. ನೋಡಪ್ಪ ಪಾಂಡುರಂಗ, ಏಕಚಿತ್ತದಿಂದ ಶುದ್ಧ ಮನಸ್ಸಿನಿಂದ ನೀನು ಮಹಡಿ ಮೇರಿ ಧೂಕಿ ಈ ಪ್ಲಾಸ್ಟಿಕ್ ತಟ್ಟೆನ ಪುಡಿ ಮಾಡ್ಬೇಕು. ಪ್ರಾಣ ಹೋದ್ರು ಸರಿ, ನಿನ್ನ ದೇಹ ಈ ಸರ್ಕಲ್ ನಿಂದ ಆಚೆಗೆ ಬೀಳಬಾರದು. ರೇ ಜಾತಿ ಚಂಪಲ್ತೀನಿ ಇವ್ರೆ, ಹೇಳಿ ನಮ್ದು ಕಲ್ಮಸ ಮನ್ಸು. ನಾವು ಮೇಲಿಂದ ಕೆಳಗಡೆ ಬಿದ್ದುಬಿಟ್ರೆ ಕೈಯೋ ಕಾಲ ಮುರ್ಕೊಂಡು ಜೀವನ ಪರ್ಯಂತ ಅಂಗವಿಕಲರಾಗ್ಬಿಡ್ತೀವಿ. ಆಗ ನೀವೆಲ್ರಿ ನಮ್ ಜೊತೆ ಸಂಸಾರ ಮಾಡ್ತೀರಾ? ಬಿಟ್ಲಾ, ಇವರು ಧುಮ್ಕೋದಕ್ಸ್ ಮಾಡ್ತಲ್ಲ, ನೀನೇ ಎಳ್ಕೊಂಡು ಹೋಗಿ ಮೇಲಿಂದ ತಳ್ಳ. ಬೇಡ ಕಣ್ರೆ, ಬೇಡ ಕಣ್ರೆ, ಅಳಿ ಅಂದ್ರೆ ಶಾಸ್ತ್ರಿಗಳೇ, ಏನಾಯ್ತು? ಬಲವಂತವಾಗಿ ತಳ್ಳಿದ್ರೆ ಅದು ಕೊಲೆ ಆಗುತ್ತೆ. ಯಾ ಮೈ ಗಾಡ್, ಬಿಟ್ಲಾ, ಎಳ್ಕೊಂಡು ಹೋಗ. ನೋಡಿ, ಮೊದಲು ಅವನ ಮನಸ್ಸನ್ನ ಬದಲಾಯಿಸಿ, ಆಮೇಲೆ ಈ ಕೆಲಸ ಮಾಡಿ. ಅದರಿಂದ ನಿಮ್ಗೆ ಮುಂದೆ ಒಳ್ಳೇದಾಗತ್ತೆ. ಓಕೆ ಶಾಸ್ತ್ರಿಗಳೇ, ನೋಡ್ತಾರೆ ಹಬಿನ ಹೇಗ್ ಟರ್ನ್ ಮಾಡ್ತೀನಿ ಅಂತ. ಕಮಿತ್ರಿ ಮಗನೇ, ಗಂಡು ಗಲಿ ವಂಶದ ಗಂಡು ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕಣ್ಣು. ಕೇಳ್ದೆ ಮದುವೆ ಮಾಡ್ಕೊಂಡು ಬಂದಿರೋದು ನೋಡಿ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಚಂಪಾ, ಹುಡುಗಾಟಕ್ಕೂ ಒಂದು ಲಿಮಿಟ್ ಇದೆ. ಏನೇ ಇದೆಲ್ಲ? ಗಂಡುಗಲಿ ವಂಶದಲ್ಲಿ 5 ಜನ ಹೆಂಡತಿರನ್ನ ಕಟ್ಕೋಬಹುದು ಅಂತ ರೂಲ್ಸೇ ಇದೆ. ಏನೋ ಪಾಂಡುರಂಗ, ಎರಡನೇ ಮದುವೆನಾ? ಏನೋ ಕೂಡ್ ಬಂತು, ಕಟ್ಕೊಂಡ್ಬಿಟ್ಟೆ. ಇನ್ನೂ 3 ಸೀಟ್ ಇದೆ, ನೀವು ಬನ್ರಿ. ಶಾಸ್ತ್ರಿಗಳೇ, ಏನ್ ಈ ತರ ಆಗೋದು? ಈಗ ಏನ್ ಮಾಡೋದು? ನೋಡಮ್ಮ, ಎರಡನೇ ಮದ್ವೆ ಆದ್ಮೇಲೆ ನಿನ್ನ ಗಂಡ ಯಾವುದೇ ಶಾಸ್ತ್ರ ಮಾಡೋದಕ್ಕೂ ಲಾಯಕ್ಕಾಗಿಲ್ಲ. ಇದಕ್ಕೆಲ್ಲ ಒಂದು ದಾರಿ ಇದೆ. ನಮಗೆ ಸ್ವರ್ಗ ಸಿಗ್ಬೇಕಾದ್ರೆ ಬೇರೆಯವ್ರನ್ನ ಸಾಯಿಸಬಾರ್ದು, ನಾವೇ ಸಾಯ್ಬೇಕು. ಅಂದ್ರೆ ನೀವ್ ಹೇಳೋದು, ನನಗ್ ಒಳ್ಳೇದಾಗ್ಬೇಕು ಅಂದ್ರೆ ನಾನೇ ಮೇಲ್ಗಡೆಯಿಂದ ಧುಮುಕ್ಬೇಕು? ಎಕ್ಸಾಕ್ಟ್ಲಿ. ಸರಿ, ಹಾಗಾದ್ರೆ ನೀವು ಸರ್ಕಲ್ ರೆಡಿ ಮಾಡ್ಕೊಳ್ಳಿ, ನಾನೇ ಮೇಲ್ಗಡೆಯಿಂದ ಧುಮಿನಿ. ಪೊಲೀಸ್ನವ್ರೆ, ಏನ್ ಸಮಾಚಾರ? ಓ ಸಾಹೇಬ್ರು, ಏನೋ ಮುಂದೆ ಕೆಳಗಡೆ ತುಂಬಕೋದಕ್ಕೆ ತಾವು ಬಂದ್ಬಿಟ್ರು. ಸಾಕ್ ಸುಮ್ನೆ ರೀ. ರಾಜಕೀಯ ವ್ಯಕ್ತಿಗಳಿಗೆ ಭವಿಷ್ಯ ಹೇಳ್ತೀನಿ ಅಂತ ಈ ತರ ಸರ್ಕಲ್ ಹಾಕ್ಸ್ಬಿಟ್ಟು ಎಲ್ಲರನ್ನು ದುಮ್ಕಿಸ್ತಾ ಇದ್ದಾನೆ. ಏನ್ ಹೇಳ್ತಿದ್ದೀರಾ ನೀವು? ಇವನ್ ಮಾತ್ ಕೇಳಿ ಮೇಲಿನ ದುಮ್ತವ್ರಲ್ಲ, ಕೈ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇಂಥ ವ್ಯಕ್ತಿಗೆ ನೀವು ಕುಮ್ಮ ಕೊಟ್ಟಿರೋದ್ರಿಂದ ಇವನ್ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ.